ರೊಟ್ಟಿಗೆ ಸುಮಾರು 300 ಕೆಜಿ ಹಿಟ್ಟು, 101 ಹಂಡೆಗಳಲ್ಲಿ ಬಾಜಿ, ರೊಟ್ಟಿ ಊಟದಿಂದ ಭಾವೈಕ್ಯತೆಯ ಬೆಸುಗೆ. ಇದೇ ಈ ಹೊತ್ತಿನ ಸಮಯ ವಿಶೇಷ ಭವ್ಯ ಭೋಜನ. ನಾನು ವಿಜಯ. ಜಾತ್ರೆ ಅಂದ್ರೆ ರಥೋತ್ಸವ ಇರುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಆದ್ರೆ ಆ ಜಾತ್ರೆಯಲ್ಲಿ ರಥೋತ್ಸವವಿಲ್ಲ. ಎಲ್ಲಿ ನೋಡಿದ್ರೂ ಜನರೇ ತುಂಬಿ ತುಳುಕ್ತಾ ಇದ್ದಾರೆ. ಅಲ್ಲಿಗೆ ಬರೋ ಸಾವಿರಾರು ಭಕ್ತರಿಗೆ ರೊಟ್ಟಿ ಬಾಜಿಯೇ ಭವ್ಯ ಭೋಜನ. ಹಾಗಾದ್ರೆ ಯಾವ್ದಾ ಜಾತ್ರೆ, ಅದರ ವಿಶೇಷತೆ ಏನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಜನರ ವೇಷಭೂಷಣ, ಭಾಷೆ, ಹಬ್ಬ ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರ್ತವೆ. ಇಂಥ ವೈವಿಧ್ಯತೆಗಳ ನಡುವೆಯೂ ಏಕತೆ ಸಾಧಿಸಿವೆ ನಾಡಿನ ವಿವಿಧ ಆಚರಣೆಗಳು. ಜಾತಿ ಧರ್ಮಗಳ ಎಲ್ಲೆ ಮೀರಿಸಿ ಸಮಸ್ತರನ್ನು ಒಗ್ಗೂಡಿಸುವ ಶಕ್ತಿ ಇರೋದು ಇಂಥ ಆಚರಣೆಗಳಿಗೆ. ಇದು ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಆಹೇರಿ ಗ್ರಾಮ. ಪ್ರತಿ ವರ್ಷ ಮಕರ ಸಂಕ್ರಮಣದ ದಿನ ಇಲ್ಲಿ ನಡೆಯೋ ಜಾತ್ರಾ ಮಹೋತ್ಸವ ಸಾವಿರಾರು ಮಂದಿಯನ್ನ ಆಕರ್ಷಿಸುತ್ತೆ. ಸಾಮಾನ್ಯವಾಗಿ ಜಾತ್ರೆ ಅಂದ್ರೆ ರಥೋತ್ಸವ ನೆರವೇರುವುದು ಮಾಮೂಲು. ಆದರೆ ಆಹೇರಿ ಗ್ರಾಮದಲ್ಲಿ ನಡೆಯುವ ಜಾತ್ರೆಯಲ್ಲಿ ರಥೋತ್ಸವ ನಡೆಯೋದಿಲ್ಲ. ಮಠದ ಶ್ರೀಗಳಾಗಿದ್ದ ಮಲ್ಲಯ್ಯ ಮುತ್ಯ ಅವರ ಹೆಸರಿನಲ್ಲಿ ಅವರ ಶಿಷ್ಯರಾದ ಶ್ರೀ ಗಂಗಾಧರ ಸ್ವಾಮಿಯವರು ಜಾತ್ರೆಯನ್ನ ನಡೆಸಿಕೊಂಡು ಬರ್ತಾ ಇದ್ರು. ಗಂಗಾಧರ ಶ್ರೀಗಳ ನಿಧನದ ನಂತರ ಗ್ರಾಮಸ್ಥರು ಗಂಗಾಧರ ಮಹಾರಾಜರ ಜಾತ್ರೆ ಎಂದೇ ಆಚರಿಸುತ್ತಿದ್ದಾರೆ. ಆದರೆ ಈ ಜಾತ್ರೆಯನ್ನ ಗುರು ಶಿಷ್ಯರ ಬಾಂಧವ್ಯದ ಸಂಕೇತವಾಗಿ ಆಚರಿಸಿಕೊಂಡು ಬರಲಾಗ್ತಿದೆ. ಈ ಪುಣ್ಯಕ್ಷೇತ್ರ ಗಂಗಾಧರ ಮುತ್ತಿಯವರ ಈ ಸ್ಥಾನ, ಈ ಜಾಗದಲ್ಲಿ ಕಳೆದ 52 ವರ್ಷಗಳಿಂದ ಅವರು ಮಾಡಿದ ಸತ್ಯ ಸಂಕಲ್ಪದ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಈ ದಾಸೋಹ, ಬಸವಾದಿ ಶರಣರ ಕನಸು, ನಾವೆಲ್ಲರೂ ಒಂದಾಗಿ ಬಾಳಬೇಕು, ಜಾತ್ಯತೀತ ಮನೋಭಾವ ನಮ್ಮಲ್ಲಿ ಬರಬೇಕು. ಉತ್ತರ ಕರ್ನಾಟಕ ಜಾತ್ರೆಗಳಲ್ಲಿ ವಿಶೇಷ ರೊಟ್ಟಿ. ಈ ಜಾತ್ರೆಯಲ್ಲೂ ರೊಟ್ಟಿಯನ್ನ ಹೆಚ್ಚು ಬಳಸುವುದರಿಂದ ರೊಟ್ಟಿ ಜಾತ್ರೆ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿದೆ. ಸುಮಾರು 99 ವರ್ಷಗಳಿಂದ ಚಾಚೂ ತಪ್ಪದೆ ರೊಟ್ಟಿ ಜಾತ್ರೆಯನ್ನ ಆಚರಿಸಿಕೊಂಡು ಬಂದ ಹೆಗ್ಗಳಿಕೆ ಆಹೇರಿ ಗ್ರಾಮಸ್ಥರದ್ದು. ಜಾತ್ರೆಯಲ್ಲಿ ರೊಟ್ಟಿ ಹಾಗೂ ಬಾಜಿ ಮಾಡುವುದೇ ಒಂದು ವಿಶೇಷ ಹಾಗೂ ಸಂಪ್ರದಾಯ. ಸಜ್ಜೆ ರೊಟ್ಟಿ ಸೇರಿದಂತೆ ಹಲವಾರು ದವಸ ಧಾನ್ಯ ಹಾಗೂ ತರಕಾರಿಗಳಿಂದ ಮಾಡಿದ ಅಡುಗೆಯೇ ಇಲ್ಲಿ ಮೃಷ್ಟಾನ್ನ ಭೋಜನ. ಭಕ್ತರಿಗೆ ರೊಟ್ಟಿ ಹಾಗೂ ಬಾಜಿ ನೀಡುವ ಮುಂಚೆ ಭಾವೈಕ್ಯತಾ ಸಂಕೇತವಾಗಿ ಭೋಜನವನ್ನ ಏರ್ಪಡಿಸಲಾಗಿರುತ್ತೆ. ಈ ಮಕರ ಸಂಕ್ರಮಣದ ಒಂದು ಶುಭ ಮುಹೂರ್ತದಲ್ಲಿ ನಡೆಯತಕ್ಕಂಥ ಈ ಜಾತ್ರೆ, ಇದು ಮಲ್ಲಯ್ಯ ದೇವರ ಜಾತ್ರೆ ಮೂಲತಃ ಮೊದಲಿಂದ ಆಚರಿಸ್ತಾ ಬಂದಿದ್ದು. ಇದನ್ನ ಶ್ರೀ ಗಂಗಾಧರ ಮಹಾರಾಜರು ಅವರು ತಮ್ಮ ಗುರುಗಳ ಒಂದು ಇದರಲ್ಲಿ ಈ ಜಾತ್ರೆಯನ್ನ ಆಚರಿಸ್ತಾ ಬಂದರು. ಇದು ಸುಮಾರು 100 ವರ್ಷಗಳಿಗಿಂತ ಮೊದಲೇ ಈ ಜಾತ್ರೆಯನ್ನ ಮಾಡ್ತಾ ಬಂದಿದ್ದಾರೆ. ಅವ್ರ ಜೀವಿತ ಕಾಲದಲ್ಲೇ ಈ ಜಾತ್ರೆ ನಡೀತಾ ಬಂದಿದೆ. ಈ ಜಾತ್ರೆ ಎಲ್ಲ ಸರ್ವಧರ್ಮದವರು ಸೇರಿ, ಯಾವುದೂ ಇಲ್ಲಿ ಜಾತಿ ಭೇದ ಇಲ್ಲ. ಊರಿನ ಯಾವ ಸರ್ವಧರ್ಮದವರು ಸೇರಿ ಎಲ್ಲ ವಯೋಮಾನದವರು ಸೇರಿ ಈ ಜಾತ್ರೆಯನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. 30 ಕ್ವಿಂಟಲ್ ಹಿಟ್ಟಿನಿಂದ ರೊಟ್ಟಿ, 101 ಹಂಡೆಗಳಲ್ಲಿ ಬಾಜಿ. 30 ಕ್ವಿಂಟಲ್ ಅಂದರೆ 3000 ಕಿಲೋ ಸಜ್ಜೆ ಹಿಟ್ಟಿನಿಂದ ರೊಟ್ಟಿಯನ್ನ ತಯಾರಿಸಲಾಗುತ್ತೆ. ಅದಕ್ಕೆ 101 ಹಂಡೆಗಳಲ್ಲಿ ಅಂದರೆ ದೊಡ್ಡದಾದ ತಾಮ್ರದ ಪಾತ್ರೆಗಳಲ್ಲಿ ಬಾಜಿ ತಯಾರಿಸ್ತಾರೆ. 30 ಕ್ವಿಂಟಲ್ ಸಜ್ಜೆ ರೊಟ್ಟಿ ಹಾಗೂ 101 ಹಂಡೆ ಬಾಜಿ ತಯಾರಿಸುವುದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ರೊಟ್ಟಿ ರೆಡಿ ಮಾಡೋದು ಹೇಗೆ? ಗ್ರಾಮಸ್ಥರಿಂದ ಶೇಖರಿಸಿದ ಸಜ್ಜೆಯನ್ನ ಒಟ್ಟುಗೂಡಿಸಿ ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ತಾರೆ. ನಂತರ ಜಾತ್ರೆಗೆ 3-4 ದಿನ ಬಾಕಿ ಇರುವಂತೆ ಸುತ್ತಮುತ್ತಲ ಹಳ್ಳಿಗಳಾದ ಮಂಗಳೂರು, ಬಿಸನಾಳ, ಯರಗಲ್ಲ, ಚಿಕ್ಕ ಯರಗಲ್ಲ, ಗಬಸಾವಳಗಿ,
ಕೆರೂರು, ಬಂಟನೂರ, ಅಲಮೇಲ ಸೇರಿದಂತೆ ಅನೇಕ ಹಳ್ಳಿಗಳ ಮನೆ ಮನೆಗೆ ತೆರಳಿ ಸಜ್ಜೆ ಹಿಟ್ಟನ್ನ ಕೊಡ್ತಾರೆ. ಹಿಟ್ಟನ್ನ ತೆಗೆದುಕೊಂಡ ಭಕ್ತರು ರೊಟ್ಟಿಗಳನ್ನ ತಯಾರಿಸಿಡ್ತಾರೆ. ಹೀಗೆ ತಯಾರಿಸಿದ ರೊಟ್ಟಿಗಳನ್ನ ಜಾತ್ರೆಯ ಮುನ್ನಾ ದಿನ ತೆಗೆದುಕೊಂಡು ಬರಲಾಗುತ್ತೆ. ಇನ್ನು 101 ಹಂಡೆಗಳಲ್ಲಿ ಬಾಜಿ ತಯಾರಿಸುವುದು ಮಾತ್ರ ಕಸರತ್ತಿನ ಕೆಲಸವೇ ಸರಿ. ಒಂದು ದಿನ ಮುಂಚಿತವಾಗಿ ರಾತ್ರಿ 10 ಗಂಟೆಯಿಂದಲೇ ಬಾಜಿ ತಯಾರಿಸಲು ಪ್ರಾರಂಭಿಸುತ್ತಾರೆ. ಸಾಲು ಸಾಲಾಗಿಟ್ಟ 101 ಹಂಡೆಗಳಲ್ಲಿ ಹಲವಾರು ದವಸ ಧಾನ್ಯ ಹಾಗೂ ತರಕಾರಿ ಸೊಪ್ಪುಗಳನ್ನು ಹಾಕಿ ಬಾಜಿ ತಯಾರಿಸುತ್ತಾರೆ. ಇಲ್ಲಿ ವಿಶೇಷ ಅಂತಂದ್ರೆ ಬಜಿದು ವಿಶೇಷ ಅಂತ ನಾವು ಎಲ್ಲರೂ ನಮ್ಮ ಹಳ್ಳಿಯಲ್ಲಿ ಬಜಿ ಅಂತಾರೆ ರೀ. ಇದು ಬಜಿ ಜಾತ್ರೆ ಅಂತಾರೆ ಸುತ್ತಮುತ್ತ ತಾಲೂಕಿನಾಗ, ನಮ್ಮ ಸಿಂದಗಿ ತಾಲೂಕಿನಾಗ ರೀ. ಹೀಗಾಗಿ ಇದು ಬಜಿ ಜಾತ್ರೆ ಅಂತ ವಿಶೇಷ ಆಗ್ಯಾದ್ರಿ. ಮತ್ತು ನಾವು ಮೊದಲು ನಮ್ಮ ಹಿರಿಯರು 5 ಹಂಡೆ ಹಿಡ್ಕೊಂಡು ಮಾಡ್ಕೊಂಡು ಬಂದಾರೆ. ಈಗ ನಾವು ಆಲ್ರೆಡಿ 111, 115 ಹಂಡೆಗೆ ನಾವು ಇಲ್ಲಿ ಪಲ್ಯ ಮಾಡ್ಲಿಕ್ಕೆ ಮುಟ್ಟಿ ಜನಸಂಖ್ಯೆ ಹೆಚ್ಚಾಗಿದ್ರಿಂದ ರೀ ಇಲ್ಲಿ ಸುಮಾರು 34,000 ಜನಸಂಖ್ಯೆ ಕೂಡ್ತದೆ ರೀ. ಮತ್ತು ಮೇಲಾಗಿ ಏನಾದ್ರಿ ಈಗ ನಾವು ಇಲ್ಲಿ 30 ಕ್ವಿಂಟಲ್ 40 ಕ್ವಿಂಟಲ್ ಸಜ್ಜಿ ಬೀಸಿ ಅದನ್ನು ರೊಟ್ಟಿ ಮಾಡಿಸಿ ಸುತ್ತಮುತ್ತ ಹಳ್ಳಿಯಾಗ ಹಾಕ್ತೀವಿ ರೀ. ಇಲ್ಲಿ ಹಳ್ಳಿ ಬರ್ತವೆ ನಮ್ಮ ಹಳ್ಳಿ ಸುತ್ತಮುತ್ತ. ಮತ್ತು ಇದ್ರದ್ದು ವಿಶೇಷ ಏನಪ್ಪ ಅಂತಂದ್ರೆ ಬಜಿ ಎಲ್ಲ ಥರದ ಪಲ್ಯ ಇದ್ರಾಗ ನಾವು ಬೇವಿನ ತಪ್ಪಲ ಸಹಿತನೂ ಇದ್ರಾಗ ಬೆರೆಸಿ ಇವಾಗ ನಾವು ಬಜಿ ಅಂತ ಮಾಡ್ತೀವಿ. ಹೀಗೆ ಸಕಲ ತಯಾರಿಯ ನಂತರ ಗ್ರಾಮದಲ್ಲಿ ಮಲ್ಲಯ್ಯಜ್ಜನ ಪಲ್ಲಕ್ಕಿಯ ಮೆರವಣಿಗೆ ನಡೆಯುತ್ತೆ. ಬೀದಿ ಬೀದಿಗಳಲ್ಲಿ ಪಲ್ಲಕ್ಕಿಯನ್ನ ಮೆರವಣಿಗೆ ಮಾಡಲಾಗುತ್ತೆ. ಪುರವಂತರು ಶಸ್ತ್ರಗಳನ್ನ ಚುಚ್ಚಿಕೊಂಡು ಭಕ್ತಿಯ ಪರಾಕಾಷ್ಠೆ ಮೆರೀತಾರೆ. ನಂತರ ಪುರವಂತರು ಹಾಗೂ ಪಲ್ಲಕ್ಕಿಯನ್ನ ಹೊತ್ತುಕೊಂಡವರು ದೇವಸ್ಥಾನದ ಎದುರಿಗೆ ಹಾಕಿರುವ ಬೆಂಕಿಯ ಕೆಂಡದ ಸೇವೆ ಮಾಡ್ತಾರೆ. ಪುರವಂತರ ಹಿಂದೆ ಹರಕೆ ಹೊತ್ತ ಭಕ್ತರು ಕೂಡ ಕೆಂಡ ಸೇವೆ ಮಾಡ್ತಾರೆ. ಇದರಿಂದ ಉತ್ತಮ ಮಳೆ ಬೆಳೆಯಾಗುತ್ತದೆ ಎನ್ನುವುದು ಜನರ ನಂಬಿಕೆ. ಇದಾದ ನಂತರವೇ ರೊಟ್ಟಿ ಜಾತ್ರೆ ರಂಗು ಪಡೆದುಕೊಳ್ಳುತ್ತೆ. ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಪೂಜಾರಿ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿದ ನಂತರವಷ್ಟೇ ನೆರೆದ ಭಕ್ತರಿಗೆ ರೊಟ್ಟಿ ಬಾಜಿ ನೀಡಲಾಗುತ್ತದೆ. ಭಕ್ತರಿಗೆ ರೊಟ್ಟಿ ಹಾಗೂ ಬಾಜಿ ನೀಡುವ ಮುಂಚೆ ಭಾವೈಕ್ಯತಾ ಸಂಕೇತವಾಗಿ ಭೋಜನವನ್ನ ಏರ್ಪಡಿಸಲಾಗಿರುತ್ತದೆ. ಗ್ರಾಮದ ಎಲ್ಲಾ ಧರ್ಮದ ಮುಖಂಡರನ್ನ ಒಂದೆಡೆ ಕೂರಿಸಿ ಊಟ ಮಾಡಿಸುತ್ತಾರೆ. ಅಲ್ಲಿ ಯಾವುದೇ ಜಾತಿ ಭೇದ ಭಾವವಿರುವುದಿಲ್ಲ. ಮೊದಲು ಭಯಂಕರ ಸಣ್ಣ ಜಾತ್ರೆ ಇತ್ತು. 4-5 ಹಂಡೆ ಬಜ್ಜಿ ಮಾಡ್ತಿದ್ವಿ. ಇವತ್ತು 105 ಹಂಡೆ ಮುಟ್ಟಿದೆ. ಅಂದರೆ ಬರತಕ್ಕಂಥ ಜನರ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ. ಅಂದರೆ ತಾಲೂಕು ಮತ್ತು ಸುತ್ತ ಹಳ್ಳಿಯ ಗ್ರಾಮಸ್ಥರು ಬರುವುದರಿಂದ ಹೆಚ್ಚು ಜನ ಬಂದು ಈಗ ಮೊದಲು 4-5 ಸಾವಿರ ಇರ್ತಕ್ಕಂಥ ಜನಸಂಖ್ಯೆ ಈಗ 25-30 ಸಾವಿರ ಜನಸಂಖ್ಯೆ ಆಗಲಿಕ್ಕಿದೆ. ಸಂಕ್ರಮಣದ ಹಬ್ಬವಾದರೂ ಸಹ ಗ್ರಾಮದ ಯಾರೊಬ್ಬರ ಮನೆಯಲ್ಲಿಯೂ ಅಡುಗೆಯನ್ನ ಮಾಡಿರುವುದಿಲ್ಲ. ಎಲ್ಲರೂ ಜಾತ್ರೆಯಲ್ಲಿ ಬಂದು ರೊಟ್ಟಿ ಬಾಜಿ ತಿನ್ನುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ಜಾತ್ರೆಗೆ ರೊಟ್ಟಿ ಮಾಡಿಕೊಟ್ಟ ಸುತ್ತಮುತ್ತಲ ಗ್ರಾಮಸ್ಥರು ಸಹ ಮನೆಯಲ್ಲಿ ಅಡುಗೆ ಮಾಡದೆ ಇಲ್ಲಿಯೇ ಬಂದು ಊಟ ಮಾಡುವುದು ಅಲಿಖಿತ ನಿಯಮವಾಗಿದೆ. ವಿಜಾಪುರದಿಂದ ಇರ್ಫಾನ್ ನೇವಾರ್ ಜೊತೆ ಸಿದ್ದು ದುತ್ರಗಾಮಿ, ಸಮಯ ನ್ಯೂಸ್. ಸಾವಿರಾರು ರೊಟ್ಟಿಗಳು 101 ಹಂಡೆಗಳಲ್ಲಿ ಮಾಡಿದ ಭಾಜಿ ನೆರೆದ ಭಕ್ತ ಸಮೂಹದ ಸವಿ ಭೋಜನವಾಗಿತ್ತು. ಇಲ್ಲಿ ಸರ್ವಧರ್ಮ ಸಹಿಷ್ಣುತೆ ಒಂದು ವಿಶೇಷ. ಹೀಗಾಗಿ ರಾಜ್ಯದ ವಿಶಿಷ್ಟ ಜಾತ್ರೆಗಳ ಸಾಲಿಗೆ ವಿಜಾಪುರ ಜಿಲ್ಲೆಯ ಆಹೇರಿ ಗ್ರಾಮದ ಜಾತ್ರೆ ಕೂಡ ಸೇರ್ಕೊಂಡಿದೆ. ಇದುವೇ ಈ ಹೊತ್ತಿನ ಸಮಯ ವಿಶೇಷ. ಸಮಯ ಸಮಾಚಾರ ನಿರಂತರ.